ಮಾರ್ನಿಂಗ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾವು ಬೇರೆ ಬೇರೆಯ ಫ್ಯಾಷನಿಂಗ್ ಡಿವೈಸ್ಗಳ ಬಗ್ಗೆ ನೋಡಿದ್ವಿ. ನಟ್ಟನ್ನು ನೋಡಿದ್ವಿ, ಬೋಲ್ಟು, ಡಿಫ್ರೆಂಟ್ ಟೈಪ್ಸ್ ಆಫ್ ನಟ್ಸು, ಅದಾದ ನಂತರ ಸರ್ಕ್ಲಿಪ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಕೀಸ್, ಸ್ಪ್ಲೈನ್ಸ್, ಕಾಲರ್ಸ್, ಟೇಪರ್ ಪಿನ್ಸ್, ಇವೆಲ್ಲವುಗಳನ್ನು ನೋಡಿದ್ವಿ. ಇವುಗಳನ್ನು ನಾವು ಎರಡು ಪಾರ್ಟ್ಗಳನ್ನು ಟೆಂಪರರಿ ಆಗಿ ಜಾಯಿನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಏನಾಗಿ ಟೆಂಪರರಿ ಜಾಯಿನ್ ಮಾಡಲಿಕ್ಕೆ, ಪರ್ಮನೆಂಟ್ ಆಗಿ ಅಲ್ಲ. ಇವಕ್ಕೆ ನಾವು ಡಿಫ್ರೆಂಟ್ ಟೈಪ್ ಫ್ಯಾಸ್ನರ್ಸು ಮತ್ತು ಲಾಕಿಂಗ್ ಡಿವೈಸ್ಗಳು ಕೂಡ ಅಂತ ಹೇಳ್ತೀವಿ. ಕೀ, ಸರ್ಕ್ಲಿಪ್ಪು ಇವೇನಿದಾವಲ್ಲ ಇವು ಲಾಕಿಂಗ್ ಡಿವೈಸು. ನಟ್ಟು ಬೋಲ್ಟು ಏನಿದಾವಲ್ಲ ಇವು ಫ್ಯಾಜನರ್ಸ್, ಟೆಂಪರರಿ ಫ್ಯಾಜನರ್ಸ್. ಈ ಟೆಂಪರರಿ ಫ್ಯಾಜನರ್ಸ್ನಿಂದ ನಾವೇನು ಮಾಡ್ತೀವಿ, ಮತ್ತೆ ಯಾವಾಗಾದರೂ ಆ ಪಾರ್ಟ್ಸ್ಗಳನ್ನು ಡಿಸ್ಮೆಂಟಲ್ ಮಾಡಬೇಕಾದ್ರೆ ಆ ನಟ್ಟು ಬೋಲ್ಟ್ಗಳನ್ನು ಬಿಚ್ಚಿಕೊಂಡು ಕೀಗಳನ್ನು ತಗೊಂಡು ಅವನ್ನ ಡಿಸ್ಮೆಂಟಲ್ ಮಾಡಬಹುದು. ಇದಕ್ಕೆ ಟೆಂಪರರಿ ಫ್ಯಾಷನಿಂಗ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಈಗ ನಾವು ಬರ್ತಾ ಇರೋದು ಪರ್ಮನೆಂಟ್ ಜಾಯಿಂಟ್ ಮಾಡಲಿಕ್ಕೆ. ಅಂದರೆ ಪರ್ಮನೆಂಟ್ ಅಸೆಂಬ್ಲಿ ಮಾಡುವಾಗ ಏನನ್ನ ಯೂಸ್ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅನ್ನೋದನ್ನು ನೋಡಿ. ಅದರಲ್ಲಿ ಒಂದು ಪಾರ್ಟ್ಸು ರಿವೆಟ್ ಅಂತ ಬರುತ್ತೆ. ರಿವೆಟ್ಸ್ ಮತ್ತು ರಿವೆಟಿಂಗ್. ಈ ರಿವೆಟ್ಸು ಪರ್ಮನೆಂಟ್ ಎರಡು ಪಾರ್ಟ್ಗಳನ್ನು ಪರ್ಮನೆಂಟ್ ಆಗಿ ಜಾಯಿನ್ ಮಾಡ್ತಕ್ಕಂಥ ಒಂದು ಕ್ರಿಯೆಯಲ್ಲಿ ನಾವು ಯೂಸ್ ಮಾಡ್ತೀವಿ. ಒಂದು ಸಾರಿ ನಾವು ರಿವೆಟಿಂಗ್ ಮಾಡಿದರೆ ಅದನ್ನು ಮತ್ತೆ ನಾವು ಆ ಎರಡು ಪಾರ್ಟ್ಗಳನ್ನ ಡಿಸ್ಮೆಂಟಲ್ ಮಾಡಲಿಕ್ಕಾಗಲ್ಲ. ಮಾಡಿದರೂ ಕೂಡ ಅಲ್ಲಿ ಏನಾಗುತ್ತೆ, ಒಂದು ರಿವೆಟ್ ಹಾಳಾಗಿರುತ್ತೆ, ಆಮೇಲೆ ಆ ಪಾರ್ಟು ಕೂಡ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹಾಳಾಗುತ್ತೆ. ಆದ್ದರಿಂದ ಈ ರಿವೆಟ್ಟು ಮತ್ತು ಪಾರ್ಟು ಎರಡಕ್ಕೂ ಡ್ಯಾಮೇಜ್ ಆಗೋದ್ರಿಂದ ನಾವು ಇಲ್ಲಿ ಡಿಸ್ಮೆಂಟಲ್ ಮಾಡೋದಿಲ್ಲ. ಇವನ್ನ ಮೇನ್ ಆಗಿ ನಾವು ಪರ್ಮನೆಂಟ್ ಜಾಯಿಂಟ್ ಮಾತ್ರ ಯೂಸ್ ಮಾಡ್ತೀವಿ. ರಿವೆಟ್ ಅಂದ್ರೆ ಏನು, ರಿವೆಟ್ಟಿಂಗ್ ಅಂದ್ರೆ ಏನು? ಫಸ್ಟ್, ರಿವೆಟ್ಟಿಂಗ್ ಈಸ್ ಎ ಮೆಥಡ್ ಆಫ್ ಮೇಕಿಂಗ್ ಪರ್ಮನೆಂಟ್ ಜಾಯಿಂಟ್ಸ್ ಫಾರ್ ರಿವೆಟ್ಟಿಂಗ್ ದ ಪ್ಲೇಟ್ಸ್ ಟು ಬಿ ಜಾಯಿಂಡ್ ಆರ್ ಡ್ರಿಲ್ಡ್ ಆರ್ ಪಂಚ್ಡ್. ರಿವೆಟ್ಟಿಂಗ್ ಅಂದ್ರೆ ಪರ್ಮನೆಂಟ್ ಜಾಯಿಂಟ್ ಅನ್ನ ಮಾಡ್ತಕ್ಕಂಥ ಒಂದು ಮೆಥಡ್. ಇಲ್ಲಿ ನಾವು ರಿವೆಟ್ಟಿಂಗ್ ಮಾಡುವಾಗ ಎರಡು ಪ್ಲೇಟ್ಗಳನ್ನು ಜಾಯಿನ್ ಆಗ್ತಕ್ಕಂಥ ಪ್ಲೇಟ್ಗಳನ್ನು ಡ್ರಿಲ್ ಅಥವಾ ಪಂಚ್ ಮಾಡ್ತೀವಿ ಮೊದಲು, ಆಮೇಲೆ ಅಲ್ಲಿ ರಿವೆಟ್ಟಿಂಗ್ ಮಾಡ್ತೀವಿ. ಇನ್ನು ರಿವೆಟ್ಸ್ ಅಂದ್ರೆ ಏನು? ರಿವೆಟ್ಸ್ ಆರ್ fasteners used for joining metal sheets and plates in fabrication work such as bridges, ships, cranes, structural steelwork, boilers, aircraft, etc. Rivets ಅಂದ್ರೆ ಏನು? These are the fasteners. ಎರಡು ಮೆಟಲ್ಗಳನ್ನು ಜಾಯಿನ್ ಮಾಡಲಿಕ್ಕೆ, ಎರಡು ಶೀಟ್ ಮೆಟಲ್ಗಳನ್ನು ಅಥವಾ ಪ್ಲೇಟ್ಗಳನ್ನು ಫ್ಯಾಬ್ರಿಕೇಶನ್ ವರ್ಕಲ್ಲಿ ಜಾಯಿನ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂಥದ್ದು. ಎಲ್ಲಿ ಈ ಫ್ಯಾಬ್ರಿಕೇಶನ್ ವರ್ಕ್ ನಡೆಯುತ್ತೆ ಅಂದರೆ ಬ್ರಿಡ್ಜ್ಗಳಲ್ಲಿ ಎರಡು ದಪ್ಪ ಇರತಕ್ಕಂಥ ಪ್ಲೇಟ್ಗಳನ್ನು ಜಾಯಿನ್ ಮಾಡಲಿಕ್ಕೆ ನಾವು ರಿವೆಟನ್ನು ಯೂಸ್ ಮಾಡ್ತೀವಿ. ಆಮೇಲೆ ಶಿಪ್ ಬಿಲ್ಡಿಂಗ್ ಮಾಡುವಾಗ, ಕ್ರೇನ್ಗಳಲ್ಲಿ, ಆಮೇಲೆ ಈ ಬಿಲ್ಡಿಂಗಲ್ಲಿ ಸ್ಟ್ರಕ್ಚರಲ್ ಸ್ಟೀಲ್ ಬರುತ್ತೆ. ಈ ಇಂಡಸ್ಟ್ರಿಗಳಲ್ಲಿ ಏನು ಮಾಡ್ತಾರೆ, ಸುತ್ತಲೂ ಗೋಡೆ ಕೊಟ್ಟು ಮೇಲ್ಗಡೆ ಏನಿದೆಯಲ್ಲ ಅಲ್ಲಿ ಸ್ಟ್ರಕ್ಚರಲ್ ವರ್ಕ್ ಮಾಡ್ತಾರೆ. ಅಲ್ಲಿ ಕೂಡ ನಾವು ರಿವೆಟ್ ಮೇಲ್ಗಡೆ ಸೀಟ್ ಹಾಕುವಾಗ ಅಲ್ಲಿ ಸ್ಟ್ರಕ್ಚರಲ್ ವರ್ಕ್ ಮಾಡಿ, ಆ ಸ್ಟ್ರಕ್ಚರಲ್ ವರ್ಕ್ ಮಾಡುವಾಗ ಅಲ್ಲಿ ಏನು ಮಾಡ್ತೇವೆ, ನಾವು ಆ ಸ್ಟ್ರಕ್ಚರ್ಗೆ ರಿವೆಟ್ಟಿಂಗ್ ಮುಖಾಂತರ ಜಾಯಿಂಟ್ ಮಾಡ್ತೇವೆ. ಅದಂತ ಮೇನ್ ಆಗಿ ಬಾಯ್ಲರ್ಗಳಲ್ಲಿ ರಿವೆಟ್ಟಿಂಗು ಬೇಕೇ ಬೇಕು. ಆಮೇಲೆ ಏರ್ಕ್ರಾಫ್ಟಲ್ಲಿ ಕೂಡ, ಏರ್ಕ್ರಾಫ್ಟಲ್ಲಿ ಏರ್ ಬಾಡಿ ಕ್ರಾಫ್ಟ್, ಅದು ಏರೋಪ್ಲೇನಿನ ಬಾಡಿ ಬಿಲ್ಡ್ ಮಾಡಲಿಕ್ಕೆ ನಾವು ರಿವೆಟ್ಸ್ಗಳ ಅವಶ್ಯಕತೆ ಇದೆ. ದ ರಿವೆಟ್ ಈಸ್ ದೆನ್ ಇನ್ಸರ್ಟೆಡ್ ಆ್ಯಂಡ್ ಕ್ಲೋಸ್ಡ್ ಬೈ ಫೋರ್ಸ್ ಸೊ ದ್ಯಾಟ್ ಇಟ್ ಕಂಪ್ಲೀಟ್ಲಿ ಫಿಲ್ಸ್ ದ ಹೋಲ್ and forms a rigid joint. ಈ ರಿವೆಟ್ಟಿಂಗ್ ಹೆಂಗೆ ಮಾಡ್ತಾರೆ ಅಂದರೆ, ಮೊದಲು ಎರಡು ಪ್ಲೇಟ್ ಇದಾವಲ್ಲ, ಆ ಎರಡು ಪ್ಲೇಟ್ಗಳಲ್ಲಿ ಹೋಲ್ ಆಗಿರುತ್ತೆ. ಆ ಹೋಲ್ಗಳನ್ನು ಮ್ಯಾಚ್ ಮಾಡಿ ಆ ಹೋಲ್ಗಳಲ್ಲಿ ರಿವೆಟನ್ನು ಪ್ರೆಸ್ ಮಾಡ್ತಾರೆ. ಆಮೇಲೆ ಅದಾದ ನಂತರ ಮೇಲಿಂದ ಆ ರಿವೆಟ್ಟನ್ನು ಪ್ರೆಸ್ ಮಾಡ್ತಾರೆ. ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಕೆಳಗೆ ಆಲ್ರೆಡಿ ಮೊದಲು ಹೆಡ್ ಇರುತ್ತೆ, ಆಮೇಲೆ ಮೇಲಿಂದ ಒಂದು ಪ್ರೆಸ್ ಮಾಡ್ತಾರೆ, ಅವಾಗ ಮತ್ತೊಂದು ಮೇಲಿನೂ ಕೂಡ ಹೆಡ್ ಫಾರ್ಮ್ ಆಗುತ್ತೆ.
ಸೊ ಈಗ ರಿವೆಟ್ಟಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ ಏನೇನು ನೋಡೋಣ. ರಿವೆಟ್ಟಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ಗಳು ಒಂದನೇದ್ದು ಇದು ನೋಡ್ರಿ, ಇಲ್ಲಿ ಕಾಣ್ತಾ ಇರೋದಲ್ಲ, ಇದು ರಿವೆಟ್ಟು. ಮೇಲ್ಗಡೆ ಇದು ಹೆಡ್ಡು, ಆಮೇಲೆ ಬಾಡಿ, ಆಮೇಲೆ ಈ ಕಡೆ ಟೇಲ್. ಬಾಡಿ ಅಥವಾ ಅದಕ್ಕೆ ಶ್ಯಾಂಕ್ ಅಂತ ಹೇಳ್ತೀವಿ. ಸೊ ರಿವೆಟ್ಟನ್ನು ಈ ಶ್ಯಾಂಕಿನ ಡಯಾಮೀಟರ್ ಏನಿದೆಯಲ್ಲ ಆ ಡಯಾಮೀಟರ್ನ ಮೇಲ್ಗಡೆನೆ ನಾವು ಅದನ್ನು ಅಳತೆ ಮಾಡ್ತೀವಿ. ಇದಾದ ನಂತರ ಸೊ ಇದು ನೋಡ್ರಿ ರಿವೆಟ್ಟು ಅಂದ್ರೆ ಏನು, ಇದು ರಿವೆಟ್ಟು, ಇದು ರಿವೆಟ್ಟಿಂಗ್ ಅಲ್ಲಿ ನೋಡಿ ಕೆಳಗಡೆ ಹೆಡ್ ಇದೆ, ಮೇಲ್ಗಡೆ ಒಂದು ಡಾಲಿ ಬಾರ್ ಅಂತಕ್ಕಂಥದ್ದು ಇರ್ತದೆ. ಆ ಡಾಲಿ ಬಾರ್ನ ಪ್ರೆಸ್ ಮಾಡೋ ಮುಖಾಂತರ ಅಲ್ಲಿ ನಾವು ಇದು ಟೇಲ್ ಏನಿದೆಯಲ್ಲ ಈ ಟೇಲ್ ಹೋಗಿ ಈ ತರ ಹೆಡ್ ಆಗಿ ಫಾರ್ಮ್ ಆಗುತ್ತೆ. ಟೈಪ್ಸ್ ಆಫ್ ರಿವೆಟ್ಸ್, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿವೆಟ್ಸ್ ಬರುತ್ತೆ. ಅದರಲ್ಲಿ ಒಂದನೇದು ಬಾಯ್ಲರ್ ರಿವೆಟ್ಸ್, ಅಂದರೆ ಎಸ್ಪೆಷಲಿ ಬಾಯ್ಲರ್ ವರ್ಕಿಗೆ ಯೂಸ್ ಮಾಡ್ತಕ್ಕಂಥವು. ನೆಕ್ಸ್ಟು ಹಾಟ್ ಫೋರ್ಸ್ ರಿವೆಟ್ಸ್ ಫಾರ್ ಹಾಟ್ ಕ್ಲೋಸಿಂಗ್. ಹಾಟ್ ಫೋರ್ಸ್ಡ್ ಅಂದರೆ ಇಲ್ಲಿ ಬಾಯ್ಲರ್ ರಿವೆಟ್ಸ್ ಆಯಿತು, ಇವು ಬಾಯ್ಲರ್ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಹಾಟ್ ಫೋರ್ಸ್ ರಿವೆಟ್ಸ್ ಫಾರ್ ಹಾಟ್ ಕ್ಲೋಸಿಂಗ್. ಸೊ ಇಲ್ಲಿ ಹಾಟ್ ಫೋರ್ಸ್ ಅಂದರೆ ರಿವೆಟ್ಟನ್ನು ಮೆಟಲನ್ನು ಹೀಟ್ ಮಾಡಿ ರಿವೆಟ್ ಹೆಡ್ಡನ್ನು ಮತ್ತು ಶ್ಯಾಂಕನ್ನು ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ರಿವೆಟ್ಟು ಹಾಟ್ ಇದು ಮಾಡುವಾಗ ಕೂಡ, ಜಾಯ್ನಿಂಗ್ ಮಾಡುವಾಗ ಕೂಡ, ಎರಡು ಮೆಟಲ್ ಪೀಸ್ಗಳನ್ನು ಜಾಯಿನ್ ಮಾಡುವಾಗ ಕೂಡ ರಿವೆಟ್ ಏನಿರುತ್ತೆ ಹಾಟ್ ಕಂಡೀಷನಲ್ಲಿ ಇರುತ್ತೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಹಾಟ್ ಫೋರ್ಸ್ ರಿವೆಟ್ಸ್ ಫಾರ್ ಹಾಟ್ ಕ್ಲೋಸಿಂಗ್. ಇನ್ನೊಂದು ನೆಕ್ಸ್ಟು ಕೋಲ್ಡ್ ಫೋರ್ಸ್ಡ್ ಸಾಲಿಡ್ ಸ್ಟೀಲ್ ರಿವೆಟ್ಸ್ ಫಾರ್ ಹಾಟ್ ಕ್ಲೋಸಿಂಗ್. ಇಲ್ಲೇನಿದೆ, ರಿವೆಟ್ಟಿನ ಹೆಡ್ ತಯಾರು ಮಾಡುವಾಗ ನಾವು ಇಲ್ಲಿ ಕೋಲ್ಡ್ ಫೋರ್ಜಿಂಗ್ ಮುಖಾಂತರ, ಅಂದರೆ ಆ ಮೆಟಲ್ ಹಾಟ್ ಇರಲ್ಲ, ರಿವೆಟ್ ಹೆಡ್ ಮಾಡುವಾಗ ಮೆಟಲ್ ಹಾಟ್ ಕಂಡೀಷನ್ ಹೀಟ್ ಆಗಿರಲ್ಲ ಅಂತ ಒಂದು ಕಂಡೀಷನ್ನಲ್ಲಿ ನಾವು ಹೆಡ್ ಅನ್ನು ಫಾರ್ಮ್ ಮಾಡಿ ಅದನ್ನ ನಾವು ಹಾಟ್ ಕ್ಲೋಸಿಂಗ್ ಪ್ರೊಸೆಸ್ ಯೂಸ್ ಮಾಡ್ತೀವಿ. ಹಾಟ್ ಕ್ಲೋಸಿಂಗ್ ಅಂದರೆ ರಿವೆಟಿಂಗ್ ಮಾಡುವಾಗ ಅಲ್ಲಿ ಪ್ರೊಸೆಸ್ ಮಾಡುವ ಸಂದರ್ಭದಲ್ಲಿ, ರಿವೆಟಿಂಗ್ ಪ್ರೊಸೆಸ್ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಕಂಡೀಷನ್ನು ಹಾಟ್ ಇರುತ್ತೆ. ಹಾಟ್ ಕ್ಲೋಸಿಂಗ್ ಅಂದರೆ ಹೀಟ್ ಆಗಿರ್ತಕ್ಕಂಥ ಮೆಟಲ್ಗಳನ್ನು ಜಾಯಿನ್ ಮಾಡಲಿಕ್ಕೆ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟು ನಾನ್ ಫೆರಸ್ ರಿವೆಟ್ಸ್, ಇವು ಅಲ್ಯೂಮಿನಿಯಂ ರಿವೆಟ್ ಇರ್ಬೋದು, ಬ್ರಾಸು, ಕಾಪರ್ ಇಲ್ಲಿ ಮಾಡತಕ್ಕಂಥ ರಿವೆಟ್ಗಳಿಗೆ ನಾನ್ ಫೆರಸ್ ರಿವೆಟ್ಸ್ ಅಂತ ಇದ್ದೀವಿ. ನೆಕ್ಸ್ಟ್ ಟೈಪು ಕೋಲ್ಡ್ ಫೋರ್ಸ್ ರಿವೆಟ್ಸ್ ಫಾರ್ ಕೋಲ್ಡ್ ಕ್ಲೋಸಿಂಗ್. ಇಲ್ಲಿ ರಿವೆಟ್ಟು ಕೂಡ ಕೋಲ್ಡ್ ಫೋರ್ಜಿಂಗ್ ಅಲ್ಲಿ ಮಾಡಿರ್ತವೆ, ಮತ್ತೆ ರಿವೆಟಿಂಗ್ ಪ್ರೊಸೆಸ್ಸು ಕೂಡ ನಾರ್ಮಲ್ ಪ್ರೊಸೆಸ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ರಿವೆಟಿಂಗ್ ಮಾಡುವಾಗ ಪ್ಲೇಟ್ಗಳು ಹಾಟ್ ಕಂಡೀಷನಲ್ಲಿ ಇರಲ್ಲ. ನೆಕ್ಸ್ಟು ಬೈಫರ್ಕೇಟೆಡ್ ರಿವೆಟ್ಸ್ ಫಾರ್ ಜನರಲ್ ಪರ್ಪಸ್. ಜನರಲ್ ಪರ್ಪಸ್ ವರ್ಕ್ಗೆ ಬೈಫರ್ಕೇಟ್ ಮಾಡಿರ್ತಕ್ಕಂಥ ರಿವೆಟ್ಸ್ಗಳನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಸಾಲಿಡ್ ಡ್ರಿಲ್ಡ್ ಟ್ಯೂಬುಲರ್ ಆ್ಯಂಡ್ ಸೆಮಿ ಟ್ಯೂಬುಲರ್ ರಿವೆಟ್ಸ್. ಸಾಲಿಡ್ ಆಗಿ ಡ್ರಿಲ್ ಮಾಡಿರ್ತಕ್ಕಂಥ, ಟ್ಯೂಬ್ ಇರತಕ್ಕಂಥ ಮತ್ತು ಸೆಮಿ ಟ್ಯೂಬ್ ಇರತಕ್ಕಂಥ ರಿವೆಟ್ಸ್. ಇವು ಟೈಪ್ಸ್ ಆಫ್ ರಿವೆಟ್ಸ್. ನೆಕ್ಸ್ಟ್ ನೋಡ್ರಿ, rivets are also broadly classified as structural rivets, boiler rivets, small rivets for general work, rivets for shipbuilding, aircraft rivets. ಇಲ್ಲಿ ಅಕಾರ್ಡಿಂಗ್ ಟು ದಿ ಪರ್ಪಸ್, ಯಾವ ಪರ್ಪಸ್ಗೆ ಯಾವುದನ್ನು ಬಿಲ್ಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವೋ ಅದರ ಪ್ರಕಾರವಾಗಿ ಇಲ್ಲಿ ನಾವು 5 ರೀತಿಯ ರಿವೆಟ್ಗಳನ್ನು ನಾವು ಕ್ಲಾಸಿಫೈ ಮಾಡ್ತೀವಿ. ಅದರಲ್ಲಿ ಮೊದಲನೇ ಬಂದು ಸ್ಟ್ರಕ್ಚರಲ್ ರಿವೆಟ್ಸ್. ಇವು ಸ್ಟ್ರಕ್ಚರಲ್ ವರ್ಕಿಗೆ, ಬಿಲ್ಡಿಂಗ್ ವರ್ಕ್ಗಳಿಗೆ ಸ್ಟ್ರಕ್ಚರ್ ಮಾಡುವಾಗ ಯೂಸ್ ಮಾಡ್ತೀವಿ. ಬಿಲ್ಡಿಂಗ್ ಇರ್ಬೋದು ಅಥವಾ ಈ ಫ್ಯಾಕ್ಟ್ರಿಗಳನ್ನು ಮಾಡುವಾಗ ಮೇಲ್ಚಾವಣಿಗೆ ಹಾಕ್ತಕ್ಕಂಥ ಒಂದು ಸ್ಟ್ರಕ್ಚರಲ್ ಸ್ಟೀಲ್ ಬರುತ್ತಲ್ಲ, ಅವುಗಳನ್ನು ಜಾಯಿನ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ರಿವೆಟ್ಗಳು. ಅದಾದ ನಂತರ ಬಾಯ್ಲರ್ ರಿವೆಟ್ಸು. ಇವು ಬಾಯ್ಲರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತೀವಿ. ಬಾಯ್ಲರ್ ಶೀಟ್ಗಳನ್ನು ನಾವು ಜಾಯಿನ್ ಮಾಡುವಾಗ ಯೂಸ್ ಮಾಡ್ತೀವಿ. ಸ್ಮಾಲ್ ರಿವೆಟ್ಸ್ ಫಾರ್ ಜನರಲ್ ಪರ್ಪಸ್ ವರ್ಕ್. ಜನರಲ್ ಪರ್ಪಸ್ ಮಾಮೂಲಿ ಮನೆಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಕೆಲಸಕ್ಕೆ ಈ ಸ್ಮಾಲ್ ರಿವೆಟ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಆಮೇಲೆ ರಿವೆಟ್ಸ್ ಫಾರ್ ಶಿಪ್ ಬಿಲ್ಡಿಂಗ್, ಶಿಪ್ಪನ್ನು ಹಡಗುಗಳನ್ನು ನಿರ್ಮಾಣಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ರಿವೆಟ್ಗೆ
ರಿವೆಟ್ಸ್ ಫಾರ್ ಶಿಪ್ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಆಮೇಲೆ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟಂಗೆ ಏರೋಪ್ಲೇನ್ಗಳಲ್ಲಿ ಇರ್ತಕ್ಕಂಥ ಪ್ಲೇನ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ರಿವೆಟ್ಗಳಿಗೆ ನಾವು ಏರ್ಕ್ರಾಫ್ಟ್ ರಿವೆಟ್ಸ್ ಅಂತ ಹೇಳ್ತೇವೆ. ರಿವೆಟ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಐದರ್ ಬೈ ಕೋಲ್ಡ್ ಹೆಡ್ಡಿಂಗ್ ಆರ್ ಹಾಟ್ ಫೋರ್ಜಿಂಗ್. ರಿವೆಟ್ಟನ್ನು ಎರಡು ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಒಂದನೇದ್ದು ಕೋಲ್ಡ್ ಹೆಡ್ಡಿಂಗ್, ಇನ್ನೊಂದು ಹಾಟ್ ಫೋರ್ಜಿಂಗ್. ಕೋಲ್ಡ್ ಹೆಡ್ಡಿಂಗ್ ಅಂದರೆ ಆಗಲೇ ಹೇಳಿದ್ನಲ್ಲ, ಇಲ್ಲಿ ರಿವೆಟ್ಟಿನ ಮೆಟಲನ್ನು ಯಾವುದೇ ಕಾರಣಕ್ಕೂ ಹೀಟ್ ಮಾಡಿರಲ್ಲ. ಅದು ಯಾವ ರೀತಿ ಕಂಡೀಷನ್ ಇರುತ್ತೆ ಅದೇ ಕಂಡೀಷನಲ್ಲಿ ಅದನ್ನು ಬೆಂಡ್ ಮಾಡಿ ಹೆಡ್ಡನ್ನು ಕ್ರಿಯೇಟ್ ಮಾಡ್ತಾರೆ. ಇನ್ನು ಹಾಟ್ ಫೋರ್ಜಿಂಗಲ್ಲಿ ರಿವೆಟ್ ಮಾಡ್ತಕ್ಕಂಥ ಮೆಟಲನ್ನು ಹೀಟ್ ಮಾಡಿ ಅದನ್ನು ಪ್ಲಾಸ್ಟಿಕ್ ಸ್ಟೇಟ್ಗೆ ತೊಗೊಂಬಂದು ಆಮೇಲೆ ಈಸಿಯಾಗಿ ಹೆಡ್ಡನ್ನು ಫಾರ್ಮ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್. ಕೋಲ್ಡ್ ಹೆಡ್ಡೆಡ್ ರಿವೆಟ್ಸ್ ಆರ್ adequately heat treated so that the stress is set up in the cold heading process are eliminated. ಇಲ್ಲಿ ಕೋಲ್ಡ್ ಹೆಡ್ಡಿಂಗ್ ಅಲ್ಲಿ ಮಾಡಿರ್ತಕ್ಕಂಥ ರಿವೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೆಡ್ ಅಲ್ಲಿ ಅದು ಮೆಟಲ್ಲು ಹಾರ್ಡ್ ಕಂಡೀಷನ್ ಇರುವಾಗ ನಾವೇನ್ ಮಾಡ್ತೀವಿ, ಹೆಡ್ ಅನ್ನು ಫಾರ್ಮ್ ಮಾಡೋದ್ರಿಂದ ಅಲ್ಲಿ ಇಂಟರ್ನಲ್ ಸ್ಟ್ರೆಸ್ಗಳು ಡೆವಲಪ್ ಆಗುತ್ತೆ. ಸೊ ಆ ಇಂಟರ್ನಲ್ ಸ್ಟ್ರೆಸ್ಗಳನ್ನು ಹಾಗೆ ಬಿಟ್ಟರೆ ಏನಾಗುತ್ತೆ, ರಿವೆಟಿಂಗ್ ಆದಮೇಲೆ ಕಾಲಾನಂತರದಲ್ಲಿ ಆ ಒಂದು ರಿವೆಟ್ ಹೆಡ್ಡಲ್ಲಿ ಕ್ರ್ಯಾಕ್ ಬಂದು ರಿವೆಟ್ ಫೇಲ್ ಆಗ್ತಕ್ಕಂಥ ಚಾನ್ಸಸ್ಸು ಹೆಚ್ಚಿಗೆ ಇರುತ್ತೆ. ಸೊ ಆದ್ದರಿಂದ ಅದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಕೋಲ್ಡ್ ಹೆಡೆಡ್ ರಿವೆಟ್ಸ್ಗಳನ್ನು ಆ ನಂತರ ಹೀಟ್ ಟ್ರೀಟ್ ಮಾಡ್ತೀವಿ. ಏನು ಹೀಟ್ ಟ್ರೀಟೆಡ್ ಅಂದರೆ ಆ ರಿವೆಟ್ಗಳನ್ನು ನಿಧಾನವಾಗಿ ಒಂದು ಸ್ಟ್ರೆಸ್ ರಿಲೀವ್ ಆಗ್ತಕ್ಕಂಥ ಟೆಂಪ್ರೇಚರ್ವರೆಗೂ ಹೀಟ್ ಮಾಡಿ ಆಮೇಲೆ ನಿಧಾನವಾಗಿ ಕೂಲ್ ಮಾಡ್ತೀವಿ. ಅವಾಗ ನಾರ್ಮಲ್ ಆಗುತ್ತೆ. ಅದರಲ್ಲಿರ್ತಕ್ಕಂಥ ಇಂಟರ್ನಲ್ ಮಾಲಿಕ್ಯುಲರ್ ಸ್ಟ್ರಕ್ಚರು ರೀಬಿಲ್ಡ್ ಆಗುತ್ತೆ. ಅವಾಗ ಎಲ್ಲ ಸ್ಟ್ರೆಸ್ ಎಲ್ಲ ಹೊರಟು ಹೋಗುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ, ಹೀಟ್ ಟ್ರೀಟಿಂಗ್ ಅಂತ ಹೇಳ್ತೀವಿ. ಸ್ಟ್ರೆಸ್ಸನ್ನೆಲ್ಲ ರಿಲೀಸ್ ಮಾಡ್ತೇವೆ. ನೆಕ್ಸ್ಟ್, ಇಫ್ ದೇ ಆರ್ ಹಾಟ್ ಫೋರ್ಸ್ ದ ಫಿನಿಶ್ಡ್ ರಿವೆಟ್ಸ್ ಆರ್ ಕೂಲ್ಡ್ ಗ್ರಾಜುವಲಿ. ಸಪೋಸ್ ರಿವೆಟ್ ಹೆಡ್ಡನ್ನು ನಾವೇನಾದರೂ ಹಾಟ್ ಫೋರ್ಜಿಂಗಲ್ಲಿ ಮಾಡಿದರೆ, ಹಾಟ್ ಪ್ರೊಸೆಸ್ಸಲ್ಲಿ ಮಾಡಿದರೆ, ಆ ಹಾಟ್ ಪ್ರೊಸೆಸ್ಸಲ್ಲಿ ಆಗಿರತಕ್ಕಂಥ ರಿವೆಟನ್ನು ನಾರ್ಮಲ್ ಆಗಿ ಕೂಲ್ ಆಗ್ಲಿಕ್ಕೆ ಬಿಡ್ತೇವೆ. ಸಡನ್ ಆಗಿ ಅದನ್ನು ನೀರಿನಲ್ಲಿ ಡಿಪ್ ಮಾಡಿ ಕೂಲ್ ಮಾಡೋದಿಲ್ಲ. ಆ ರೀತಿ ಏನಾದರೂ ಮಾಡಿದರೆ ಅಲ್ಲಿಯೂ ಕೂಡ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಅದಕ್ಕೆ ನಾವು ಅದನ್ನು ನಾರ್ಮಲ್ ಆಗಿ ಕೂಲ್ ಮಾಡಲಿಕ್ಕೆ ಬಿಡ್ತೇವೆ. ದ ರಿವೆಟ್ಸ್ ಶುಡ್ ಬಿ ಕಾನ್ಸಂಟ್ರಿಕ್ ವಿತ್ ದ ಶಾಂಕ್. ಒಂದು ಏನು ಬೇಕಂದ್ರೆ ರಿವೆಟ್ಟಿನ ಹೆಡ್ಡು ಮತ್ತು ಶಾಂಕು, ಬಾಡಿ ಅಂತ ಹೇಳ್ತೇವಲ್ಲ, ಟೇಲು, ಶಾಂಕು, ಹೆಡ್, ಇವು ಮೂರು ಕೂಡ ಒಂದಕ್ಕೊಂದು ಕಾನ್ಸಂಟ್ರಿಕ್ ಆಗಿರಬೇಕು. ಅವುಗಳ ಆಕ್ಸಿಸ್ಸು ಒಂದೇ ಪಾಯಿಂಟಲ್ಲಿ, ಅದು ಒಂದೇ ರೇಖೆಯಲ್ಲಿ ಲೈನಲ್ಲಿ ಹಾದು ಹೋಗೋ ರೀತಿಯಲ್ಲಿ ಇರಬೇಕು. ಅವು ಅಸೆಂಟ್ರಿಕ್ ಆಗಿರಬಾರ್ದು. ದಿ ಶಾಲ್ ಬಿ ಫ್ರೀ ಫ್ರಮ್ ಇಂಪರ್ಫೆಕ್ಷನ್ ಆ್ಯಂಡ್ ಹೆವಿ ಸ್ಕೇಲ್ಸ್. ಸೊ ರಿವೆಟ್ಸು ಇಂಪರ್ಫೆಕ್ಟ್ ಆಗಿರಬಾರ್ದು, ಸ್ಮೂತ್ ಆಗಿರಬೇಕು. ಆಮೇಲೆ ಫಿನಿಶಿಂಗ್ ಇರಬೇಕು. ಮತ್ತೆ ಅದರ ಮೇಲೆ ಯಾವುದೇ ರೀತಿ ಸ್ಕೇಲಿಂಗ್ ಫಾರ್ಮ್ ಆಗಿರಬಾರ್ದು. ದ ಎಂಡ್ಸ್ ಆಫ್ ದ ರಿವೆಟ್ಸ್ ಶಾಲ್ ಬಿ ಕ್ಲಿಯರ್ಲಿ ಶೇರ್ಡ್ ಆ್ಯಂಡ್ ಫ್ರೀ ಫ್ರಮ್ ರ್ಯಾಕ್ಸ್ ಆ್ಯಂಡ್ ಬರ್ಸ್. ಸೊ ರಿವೆಟ್ಟಿನ ಹೆಡ್ ಮಾತ್ರ ಯಾವಾಗಲೂ ಕ್ಲಿಯರ್ ಆಗಿ ಕಟ್ ಆಗಿರಬೇಕು. ಆಮೇಲೆ ಅಲ್ಲಿ ರ್ಯಾಕ್ಸ್ ಮತ್ತು ಬರ್ಸ್ ಯಾವುದೇ ರೀತಿ ಇರಬಾರ್ದು. ಇದು ಬಂದರೆ ಏನಾಗುತ್ತೆ, ಆ ರಿವೆಟ್ಟು ಶೀಟ್ ಮೆಟಲಲ್ಲಿ ಹಾಕಿರ್ತಕ್ಕಂಥ ಹೋಲ್ಗಳಲ್ಲಿ ಎಂಟರ್ ಆಗಲ್ಲ. ಅದಕ್ಕೆ ಬರ್ ಮತ್ತು ರ್ಯಾಕ್ಸ್ ಇರಬಾರ್ದು. ಆಮೇಲೆ ಶೇರಿಂಗು ಕರೆಕ್ಟಾಗಿ ಆಗಿರ್ಬೇಕು, ಕಟ್ಟಿಂಗು ಕರೆಕ್ಟಾಗಿ ಆಗಿರಬೇಕು. ದೇ ಆರ್ ಅವೈಲೇಬಲ್ ಇನ್ ಡಿಫರೆಂಟ್ ಲೆಂತ್ಸ್ ಆ್ಯಂಡ್ ಸೆಲೆಕ್ಟೆಡ್ ಅಕಾರ್ಡಿಂಗ್ ಟು ದಿ ರಿಕ್ವೈರ್ಮೆಂಟ್ಸ್. IS 1928 ಫಾರ್ ಬಾಯ್ಲರ್ ರಿವೆಟ್ಸ್, ಡಯಾಮೀಟರ್ 12 to 48 mm. ಸೊ ಇಲ್ಲಿ ರಿವೆಟ್ಸ್ಗಳನ್ನು ನಮಗೆ ಬೇರೆ ಬೇರೆ ಸೈಜಲ್ಲಿ, ಬೇರೆ ಬೇರೆ ಡಯಾಮೀಟ್ರಲ್ಲಿ, ಬೇರೆ ಬೇರೆ ಲೆಂತಲ್ಲಿ ಸಿಗ್ತಾವೆ. ನೆಕ್ಸ್ಟ್, ಬಾಯ್ಲರ್ ರಿವೆಟ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಹೆಡ್ಸ್ ಆಸ್ ಪರ್ IS 1928, 1961 ಆರ್ ಶೋನ್ ಇನ್ ದ ಫಿಗರ್. ದೇ ಆರ್, ಇಲ್ಲಿ ಬಾಯ್ಲರ್ ರಿವೆಟ್ಗಳಲ್ಲಿ ಬಹಳ ಟೈಪ್ ಬರ್ತಾವೆ. ಸೊ ಇದರಲ್ಲಿ ಎಷ್ಟು ಟೈಪ್ ಬರ್ತಾವೆ? ಒಂದನೇದು ಸ್ನ್ಯಾಪ್ ಹೆಡ್ಡು, ಎರಡನೇದು ಎಲಿಪ್ಸಾಯ್ಡಲ್ ಹೆಡ್ಡು, ಮೂರನೇದು ಪ್ಯಾನ್ ಹೆಡ್. ಅದರಲ್ಲಿ ಟೈಪ್ 1 ಮತ್ತು ಟೈಪ್ 2 ಅಂತಿದೆ. ನಾಲ್ಕನೇದು ಪ್ಯಾನ್ ಹೆಡ್ ವಿತ್ ಟೇಪರ್ ನೆಕ್ಕು.
5ನೇದು ಕೋನಿಕಲ್ ಹೆಡ್ಡು, 6ನೇದು ಕೌಂಟರ್ ಸಿಂಕ್ ಹೆಡ್ಡು, 7ನೇದು ರೌಂಡೆಡ್ ಕೌಂಟರ್ ಸಿಂಕ್ ಹೆಡ್ಡು, 8 ಫ್ಲಾಟ್ ಹೆಡ್ಡು, 9 ಸ್ಟಿಪಲ್ ಹೆಡ್. ಸೊ ಟೋಟಲ್ಲು ಬಾಯ್ಲರ್ ರಿವೆಟ್ಗಳಲ್ಲಿ 9 ಟೈಪು ರಿವೆಟ್ ಬರ್ತದೆ. ಈಗ ಒಂದೊಂದಾಗಿ ನಾವು ನೋಡೋಣ. ಸ್ನ್ಯಾಪ್ ಹೆಡ್ ನೋಡ್ರಿ, 1ನೇದು ಫಿಗರ್ ನಂಬರ್ 2 ಅಲ್ಲಿ 1ನೇದು ಏನಿದೆಯಲ್ಲ ಇದಕ್ಕೆ ಸ್ನ್ಯಾಪ್ ಹೆಡ್. ಇದು ಹೆಡ್ಡು ಅರ್ಧ ಗೋಲಾಕಾರವಾಗಿರುತ್ತೆ. ಸೊ ಇಲ್ಲಿ ನೋಡಿ, ಈ ಒಂದು ಹೆಡ್ಡಿನ ಡಯಾಮೀಟರ್ ಬಂದ್ಬಿಟ್ಟು 1.6 ಡಯಾಮೀಟರ್ ಆಫ್ ದಿ ಸ್ಯಾಂಕ್ ಡಯಾಮೀಟರ್ ಏನಿದೆಯಲ್ಲ ಇದು, ಈ ಡಯಾಮೀಟರ್ನ ಇಂಟು 1.6 ಮಾಡಿದಾಗ ಈ ಒಂದು ಹೆಡ್ಡಿನ ಡಯಾಮೀಟರ್ ಬರುತ್ತೆ. ಅದಾದ ನಂತರ ನೆನ್ಬಿಡ್ಬೇಕು, ಹೆಡ್ಡಿನ ಹೈಟ್ ಬಂದ್ಬಿಟ್ಟು 0.7 ಡಿ ಬರುತ್ತೆ. 0.7 ಇಂಟು ಡಯಾಮೀಟರ್ ಆಫ್ ಡಿ ಅಂದರೆ ಇಲ್ಲಿ ಗೊತ್ತಿರ್ಬೇಕು ನಿಮಗೆ, ಇದು ಡಯಾಮೀಟರ್ ಆಫ್ ದಿ ಸ್ಯಾಂಕ್ ಅಂತ. ಆಮೇಲೆ ಲೆಂತ್ ಅಕಾರ್ಡಿಂಗ್ ಟು ದಿ ಡಯಾಮೀಟರ್ ಲೆಂತ್ ಬರ್ತದೆ. ಅದರಲ್ಲಿ ವೆರೈಟಿ ಆಫ್ ಲೆಂತ್ ವೇರಿಯೇಷನ್ ಬರುತ್ತೆ ಅಕಾರ್ಡಿಂಗ್ ಟು ಯೂಸು, ಪ್ಲೇಟ್ ನಿಕ್ನೆಸ್ಸು ಅದ್ರ ಮೇಲೆ ಬರುತ್ತೆ. ನೆಕ್ಸ್ಟು ಇಲ್ಲಿ ನೋಡಿರಿ, ನೆಕ್ಕಲ್ಲಿ 0.12 ಇದು ಮಾಡಿ ಇಲ್ಲಿ ಟೇಪರ್ ಇರುತ್ತೆ, 60 ಡಿಗ್ರಿ ಟೇಪರ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲಿಪ್ಸಾಯ್ಡಲ್ ಹೆಡ್, ಸೆಕೆಂಡ್ ಒನ್ನು. ಇಲ್ಲಿ ನೋಡಿ ಎಲಿಪ್ಸಾಯ್ಡಲ್ ಇದು, ಈ ಹೆಡ್ ಶೇಪ್ ಏನಿದೆಯಲ್ಲ ಒಂಥರ ಎಲಿಪ್ಸ್ ಶೇಪ್ ಥರ ಬರುತ್ತೆ. ಈ ಹೆಡ್ಡಿನ ಹೈಟು 0.6 ಡಿ ಬರುತ್ತೆ. ವಿಡ್ತ್ ಬಂದ್ಬಿಟ್ಟು 1.6 ಡಿ ಈ ಥರ ಬರುತ್ತೆ. ಇದು ಎಲಿಪ್ಸಾಯ್ಡಲ್ ಹೆಡ್ಡು. ಇಲ್ಲಿ ಕೂಡ ನೆಕ್ಕಲ್ಲಿ 60 ಡಿಗ್ರಿ ಇರುತ್ತೆ. 0.125 ಡಿ ಲೆಂತ್ವರೆಗೂ, 0.125 ಡಿ ಲೆಂತ್ವರೆಗೂ ಇಲ್ಲಿ 60 ಡಿಗ್ರಿ ಆ್ಯಂಗಲ್ ಇರುತ್ತೆ. ಇದು ಯಾಕೆ ಬೇಕಂತ ಹೇಳ್ತೇನೆ ನಾನು ಮುಂದೆ. ನೆಕ್ಸ್ಟ್ ಈ ಬಾಯ್ಲರ್ ನೋಡ್ರಿ, ಪ್ರತಿಯೊಂದು ಬಾಯ್ಲರ್ ರಿವೆಟಲ್ಲಿ ಇಲ್ಲಿ ನೋಡ್ರಿ 60 ಡಿಗ್ರಿ ಪ್ರತಿಯೊಂದು ನೋಡ್ರಿ 60 ಡಿಗ್ರಿ ಇದೆ. ಅದು ಯಾಕೆ ಬೇಕಂದ್ರೆ ಅಲ್ಲಿ ಲೀಕೇಜ್ ಆಗಬಾರ್ದು. ಲೀಕೇಜ್ ಆಗದಂಗೆ ಲೀಕ್ ಪ್ರೂಫ್ ಸೀಲಿಂಗ್ ಮಾಡಲಿಕ್ಕೆ ಅದು ಬೇಕಾಗುತ್ತೆ ಸ್ವಲ್ಪ. ಇದು ನೆಕ್ಸ್ಟ್ ಇದು ಪ್ಯಾನ್ ಹೆಡ್ ಟೈಪ್ 1, ಇದು ಪ್ಯಾನ್ ಹೆಡ್ ಟೈಪ್ 1, ಇದು ಪ್ಯಾನ್ ಹೆಡ್ ಟೈಪ್ 2. ಸೊ ಇಲ್ಲಿ ಪ್ಯಾನ್ ಹೆಡ್ ಟೈಪ್ 1 ಅಲ್ಲಿ ಪ್ಯಾನೆಟ್ ಟೈಪ್ 1 ಅಲ್ಲಿ ನೋಡಿದ್ದು ಹೆಡ್ ಲೆಂತ್ 1.6 ಡಿ ಇರುತ್ತೆ. ಹೆಡ್ ಹೈಟ್ ಬಂದ್ಬಿಟ್ಟು ಹೆಡ್ ವಿಡ್ತ್ 1.6, ಹೈಟು 0.7 ಡಿ. ಇದು ಅದೇ ಸೇಮು. ಇಲ್ಲಿ ಟೈಪ್ 2 ಅಲ್ಲಿ ಹೈಟ್ ಬಂದ್ಬಿಟ್ಟು ಈಕ್ವಲ್ ಟು ಡಿ. ಈ ಡಯಾಮೀಟರ್ ಎಷ್ಟಿರುತ್ತಲ್ಲ ರಿವೆಟಿನ್ ಡಯಾಮೀಟರ್ ಅಷ್ಟೇ ಕೂಡ ಇದರ ಹೈಟ್ ಇರುತ್ತೆ. ಆಮೇಲೆ ವಿಡ್ತ್ ಬಂದ್ಬಿಟ್ಟು 1.3 ಅಥವಾ 1.4 ಡಿ ಇರುತ್ತೆ. ಇಲ್ಲಿ ನೆಕ್ ಬಂದ್ಬಿಟ್ಟು 0.125 ಡಿ ಇರುತ್ತೆ. ನೆಕ್ಸ್ಟ್ ಪ್ಯಾನೆಡ್ ವಿತ್ ಟೇಪರ್ಡ್ ನೆಕ್. ಇಲ್ಲಿ ಪ್ಯಾನೆಡ್ ವಿತ್ ಟೇಪರ್ಡ್ ನೆಕ್. ಇಲ್ಲಿ ನೆಕ್ ನೋಡ್ರಿ, ನೆಕ್ ಟೇಪರ್ ಆಗಿದೆ, ಹೌದಾ? ಇದು ಪ್ಯಾನೆಡ್ ಹೆಡ್, ಇದಕ್ಕೆ ಪ್ಯಾನ್ ಹೆಡ್ ಅಂತ ಹೇಳ್ತೀವಿ. ಈ ತರ ಇರ್ತಕ್ಕಂಥ ಹೆಡ್ಗೆ ಪ್ಯಾನೆಡ್ ವಿತ್ ಟೇಪರ್ಡ್ ನೆಕ್. ಇದು ಕೂಡ ಇದರಲ್ಲಿ ಕೂಡ ಹೆಡ್ಡಿನ ಡಯಾ ಬಂದ್ಬಿಟ್ಟು 1.6 ಡಯಾಮೀಟರ್ ಆಫ್ ದಿ ಸ್ಯಾಂಕ್ ಅಂಡ್ ಹೈಟು 0.7. ನೆಕ್ಸ್ಟ್ ಕೋನಿಕಲ್ ಹೆಡ್. ಸೊ ಈ ಒಂದು ಹೆಡ್ಡಿನ ಶೇಪು ಕೋನ್ ತರ ಇರುತ್ತೆ ನೋಡಿ. ಈ ಹೆಡ್ ಶೇಪ್ ಏನಿದೆಯಲ್ಲ ಕೋನ್ ತರ ಇದೆ. ಆಮೇಲೆ ಈ ಹೆಡ್ಡಿನ ವಿಡ್ತ್ ಬಂದ್ಬಿಟ್ಟು 1.6 ಟೈಮ್ಸ್ ದಿ ಸ್ಯಾಂಕ್ ಡಯಾಮೀಟರ್. ಇದರ ಹೈಟ್ ಬಂದ್ಬಿಟ್ಟು ಎಷ್ಟು ಬರುತ್ತೆ? 0.8 ಡಿ ಪ್ಲಸ್ 0.2, ಟೋಟಲ್ 1.05 ಡಿ ಬರುತ್ತೆ. ಎರಡು ರೀತಿ ಇರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ 0.8 ಇದೆ, ಇಲ್ಲಿಂದ ಇಲ್ಲಿಗೆ 0.8, ಆಮೇಲೆ ಇಲ್ಲಿ ಈ ಕಡೆ 0.25 ಕೋನಿಕಲ್ ಹೆಡ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಕೌಂಟರ್ ಸಿಂಕ್ ಹೆಡ್. ಕೌಂಟರ್ ಸಿಂಕ್ ಅಲ್ಲಿ ಹೆಡ್ಡಿನ ಅಗಲ 1.7 ಡಿ ಇರುತ್ತೆ. ಲೆಂತ್ ಹೆಡ್ಡಿನ ಹೈಟ್ ಬಂದ್ಬಿಟ್ಟು ಎಷ್ಟಿರುತ್ತೆ? 0.45 ಡಿ ಇರುತ್ತೆ. ನೆಕ್ಸ್ಟ್ ರೌಂಡೆಡ್ ಕೌಂಟರ್ ಸಿಂಕ್ ಹೆಡ್ ಅಲ್ಲಿ ಹೆಡ್ಡಿನ ಅಗಲ ವಿಡ್ತ್ ಬಂದ್ಬಿಟ್ಟು 1.5 ಡಿ ಇರುತ್ತೆ. ಆಮೇಲೆ ಹೈಟು 0.5 ಡಿ ಇರುತ್ತೆ. ಇದು ಟೇಪರ್ಲಿ ಇರುತ್ತೆ, ವರ್ಟಿಕಲ್ ಆಗಿಲ್ಲ. ವರ್ಟಿಕಲ್ ಆಗಿ ನೋಡಿದ್ರು ಕೂಡ ಅದು ಕೂಡ ಇಲ್ಲಿಂದ ಇಲ್ಲಿ ಸೆಂಟ್ರಿಗೆ ಬಂದಾಗ ಮಾತ್ರ 1.5 ಡಿ ಇರುತ್ತೆ. ನೆಕ್ಸ್ಟ್ ಫ್ಲಾಟ್ ಹೆಡ್. ಫ್ಲಾಟ್ ಹೆಡ್ ಅಲ್ಲಿ ಈ ಹೆಡ್ ಡಯಾಮೀಟರ್ ಬಂದ್ಬಿಟ್ಟು 2 ಟೈಮ್ಸ್ ದಿ ಸ್ಯಾಂಕ್ ಡಯಾಮೀಟರ್ ಇರುತ್ತೆ. ಆಮೇಲೆ ಈ ಹೆಡ್ಡಿನ ಹೈಟು 0.45 ಡಿ ಇರುತ್ತೆ. ನೆಕ್ಸ್ಟ್ ರೌಂಡೆಡ್ ಕೌಂಟರ್ ಸಿಂಕ್ ಹೆಡ್. ಸೊ ಇದರಲ್ಲಿ ನೋಡಿ ಹೆಡ್ಡಿನ ವಿಡ್ತ್ ಬಂದ್ಬಿಟ್ಟು 1.5 ಟೈಮ್ಸ್ ಆಫ್ ದಿ ಸ್ಯಾಂಕ್ ಡಯಾಮೀಟರು. ನೆಕ್ಸ್ಟು
ಹೆಡ್ಡಿನ ಹೈಟ್ ಬಂದ್ಬಿಟ್ಟು 1.5 ಡಿ ಬರುತ್ತೆ. ಆಮೇಲೆ ಇಲ್ಲಿ 0.5 ಡಿ ಇಲ್ಲಿಂದ ನೆಕ್ಲಿಂದ ಹೈಟ್ ಬಂದ್ಬಿಟ್ಟು 1.5 ಡಿ ಬರುತ್ತೆ. ನೆಕ್ಸ್ಟು ಫ್ಲಾಟ್ ಹೆಡ್ ರಿವೆಟ್. ಇಲ್ಲಿ ನೋಡಿ ಫ್ಲಾಟ್ ಹೆಡ್ ರಿವೆಟ್ ಅಲ್ಲಿ ಇದು ಕೌಂಟರ್ ಸಿಂಕ್ ಆಯಿತು, ರೌಂಡೆಡ್ ಕೌಂಟರ್ ಸಿಂಕು. ಫ್ಲಾಟ್ ಹೆಡ್ ಅಲ್ಲಿ ಇದು ಡಯಾಮೀಟರ್ ಬಂದ್ಬಿಟ್ಟು 2D ಇರುತ್ತೆ. ಆಮೇಲೆ ಹೈಟು 0.25 ಡಿ ಬರುತ್ತೆ. ಸ್ಟಿಪ್ಪಲ್ ಹೆಡ್ ಅಲ್ಲಿ ಇದು ಸ್ಟಿಪ್ಪಲ್ ಹೆಡ್, ಇಲ್ಲಿ ಹೆಡ್ಡಿನ ಬಿಡ್ತು 2 ಡಯಾಮೀಟರ್ ಇರುತ್ತೆ. ಆಮೇಲೆ ಹೈಟು 1 ಡಯಾಮೀಟರ್ ಇರುತ್ತೆ. ಸೊ ಇವು ಇಲ್ಲಿವರೆಗೂ ನಾವು ನೋಡಿರ್ತಕ್ಕಂಥದ್ದು ಏನವು ಡಿಫ್ರೆಂಟ್ ಟೈಪ್ಸ್ ಆಫ್ 9 ಟೈಪ್ಸ್ ಆಫ್ ಬಾಯ್ಲರ್ ರಿವರ್ಸ್. ಸೊ ನೀವೇನು ಮಾಡೋಕ್ಕಾಗತ್ತೆ, ಇವುಗಳನ್ನು ನೀವು ನಿಮ್ಮ ಡ್ರಾಯಿಂಗ್ ಶೀಟಲ್ಲಿ ಹಾಕಬೇಕಾಗತ್ತೆ. ಡಯಾಮೀಟ್ರ್ ಎಕ್ಸಾಂಪಲ್ 20 mm ಡಯಾಮೀಟರ್ ಅಂತ ತೊಗೊಂಡು ಅದಕ್ಕೆ ತಕ್ಕ ಹಾಗೆ ಹೆಡ್ಡಿನ ವಿಡ್ತ್ ಎಷ್ಟು ಬರುತ್ತೆ, ಲೆಂತ್ ಎಷ್ಟು ಬರುತ್ತೆ, ಅವನ್ನೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಪ್ರತಿಯೊಂದನ್ನು ಡ್ರಾಯಿಂಗ್ ಶೀಟಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್, ಬಾಯ್ಲರ್ ರಿವೆಟ್ಸ್ ಆರ್ ಯೂಸ್ಡ್ ಇನ್ ಬಾಯ್ಲರ್ ಸೆಲ್ಸ್, mounting gazettes, styles, etc. They have generally tapered necks at 60-degree chamfer for preventing the leakage of steam. ಸೊ ಇಲ್ಲಿ ಬಾಯ್ಲರ್ ರಿವೆಟ್ಗಳನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಬಾಯ್ಲರ್ ಸೆಲ್ಗಳಲ್ಲಿ ಮತ್ತು ಗೆಸೆಟ್ಗಳನ್ನು ಮೌಂಟಿಂಗ್ ಮಾಡಲ್ಲಿ ಯೂಸ್ ಮಾಡ್ತೀವಿ. ದೇ ಆರ್ ಜನರಲಿ ಟೇಪರ್ಡ್ ನೆಕ್ 60-degree ಚಾಂಪರ್ ಇರುತ್ತೆ. ಯಾಕಂದರೆ ಲೀಕೇಜನ್ನು ಪ್ರಿವೆಂಟ್ ಮಾಡಲಿಕ್ಕೆ. ಆಗಲೇ ತೋರಿಸಿದೆ ನಿಮಗೆ. ಇಲ್ಲಿದೆ ನೋಡಿ 60-degree ಚಾಂಪರ್ ಇದೆ. ಇಲ್ಲಿದೆ ನೋಡಿ, ಇದು 60-degree ಚಾಂಪರ್ ಇದೆ. ಇಲ್ಲಿ ಬರ್ರಿ, ಇಲ್ಲಿ ಕೂಡ 60-degree ಚಾಂಪರ್ 60. ಸೊ ಇವೆಲ್ಲ ಇದಕ್ಕಿರುತ್ತೆ ಅಂದರೆ ಪ್ರಿವೆಂಟ್ ದಿ ಲೀಕೇಜನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇರುತ್ತೆ. ಸ್ಟೀಮನ್ನು ಲೀಕೇಜ್ ಆಗೋದನ್ನು ಮಾಡುತ್ತೆ. ನೆಕ್ಸ್ಟ್, ಟೇಬಲ್ 1 ಶೋಸ್ ದ ಪ್ರೆಫರ್ಡ್ ಲೆಂತ್ ಆ್ಯಂಡ್ ಡಯಾಮೀಟರ್ ಕಂಬೈನ್ಡ್ ಫಾರ್ ದಿ ಬಾಯ್ಲರ್ ರಿವೆಟ್ಸ್. ಸೊ ಲೆಂತ್ ಎಷ್ಟು ಡಯಾಮೀಟರ್ಗೆ ಎಷ್ಟು ರಿವೆಟ್ಟಿನ ಲೆಂತ್ ಇರಬೇಕು ಅನ್ನೋದನ್ನು ಇಲ್ಲಿ ಮುಂದೊಂದು ಟೇಬಲ್ ಬರುತ್ತೆ, ಆ ಟೇಬಲಲ್ಲಿ ಕೊಟ್ಟಿದೆ. ನೆಕ್ಸ್ಟು ಈ ಬಾಯ್ಲರ್ ರಿವೆಟ್ಸ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಟ್ರಕ್ಚರಲ್ ಅಥವಾ ಜನರಲ್ ಪರ್ಪಸ್ ರಿವೆಟ್ಸ್. IS 1929, IS 2155. ಇದು IS ಅಲ್ಲಿ ಇರ್ತಕ್ಕಂಥ ನಂಬರ್ ಇದು. ಅದಕ್ಕೆ ಆ ಸ್ಟ್ರಕ್ಚರಲ್ ಇದು ರಿವೆಟ್ಗೆ ಇರ್ತಕ್ಕಂಥ ನಂಬರ್ ಇದು. ಸ್ಟ್ರಕ್ಚರಲ್ ರಿವೆಟ್ಸ್ ಆರ್ ಯೂಸ್ಡ್ ಇನ್ ಸ್ಟ್ರಕ್ಚರ್ಸ್ ಲೈಕ್ girders of bridges, stresses of roof, etc. ಸೊ ಬ್ರಿಡ್ಜ್ನಲ್ಲಿ ಗೈಡರ್ಸ್ ಅಂತ ಬರ್ತಾವೆ ಅಲ್ಲಿ. ಆಮೇಲೆ ರೂಫ್ ಸ್ಟ್ರೆಸ್ ಮೇಲ್ಛಾವಣಿ ಇರುತ್ತಲ್ಲ, ಅಲ್ಲಿ ಸ್ಟ್ರೆಸ್ಸಸ್ ಅಂತ ಬರ್ತಾವೆ. ಆ ಸ್ಟ್ರೆಸ್ಗಳನ್ನು ಜಾಯಿನ್ ಮಾಡಲಿಕ್ಕೆ ನಾವು ಈ ಸ್ಟ್ರಕ್ಚರಲ್ ರಿವೆಟ್ಗಳನ್ನು ಯೂಸ್ ಮಾಡ್ತೀವಿ. ಬ್ರಿಡ್ಜಲ್ಲಿ ಮತ್ತು ರೂಫ್ ಸ್ಟ್ರೆಸ್ಗಳಲ್ಲಿ ಯೂಸ್ ಮಾಡ್ತೀವಿ. ದೇರ್ ಸ್ಯಾಂಕ್ ಡಯಾ IS 1929 ವೇರೀಸ್ ಫ್ರಮ್ 12 mm to 36 mm. ಸೊ ಈ ರಿವೆಟ್ಗಳ ಡಯಾಮೀಟರ್ ಬಂದ್ಬಿಟ್ಟು 12 mm ಲಿಂದ 36 mm ವರೆಗೆ ಇರುತ್ತೆ. There are proportions shown are for rivets of diameter from 12 mm to 36 mm. The above rivets are used even for general work. ಸೊ ಈ ಪ್ರಪೋರ್ಷನ್ ಅನ್ನು ಎದಕ್ಕೆ ತೋರಿಸಿದೆ ಅಂದರೆ ಟೇಬಲ್ ಇದರಲ್ಲಿ ಬಂದಂಗೆ 12 mm ಲಿಂದ 36 mm ಬರ್ತಕ್ಕಂಥ ಡಯಾಮೀಟರ್ ಬರ್ತಕ್ಕಂಥ ರಿವೆಟ್ಗೆ ತಕ್ಕ ಹಾಗೆ ಪ್ರಪೋರ್ಷನ್ ತೋರಿಸಿದೆ. ದ ಡೈಮೆನ್ಷನ್ ಆರ್ ಫ್ರಮ್ 12 mm to 50 mm. ಸ್ಟ್ರಕ್ಚರಲ್ ರಿವೆಟ್ ಆ್ಯಂಡ್ ಬಾಯ್ಲರ್ ರಿವೆಟ್ಸ್ ಆರ್ ಮೇಡ್ ಆಫ್ ಲೋ ಕಾರ್ಬನ್ ಸ್ಟೀಲ್ ಆ್ಯಂಡ್ ರಾಟರ್. ಇಲ್ಲಿ ಕೆಲವೊಂದು 12 mm to 50 mm ಸ್ಟ್ರಕ್ಚರಲ್ ರಿವೆಟ್ಸ್ ಆ್ಯಂಡ್ ಬಾಯ್ಲರ್ ರಿವೆಟ್ಸ್ ಆರ್ ಮೇಡ್ ಆಫ್ ಲೋ ಕಾರ್ಬನ್, 12 ಇಂದ 50 mm ವರೆಗೂ ಲೋ ಕಾರ್ಬನ್ ಸ್ಟೀಲು ಮತ್ತು ರಾಟರ್ನಿಂದ ಮಾಡಿರ್ತಕ್ಕಂಥದ್ದು ಇರುತ್ತೆ. ಸೊ ಇಲ್ಲಿದೆ ನೋಡ್ರಿ, ಫ್ಲಾಟ್ ಕೌಂಟರ್ ಸಿಂಕ್. ಇದು ಸ್ನ್ಯಾಪೆಡ್ ರಿವೆಟ್ಟು. ಸೊ ಇದು ಫ್ಲಾಟ್ ಕೌಂಟರ್ ಸಿಂಕ್ ರಿವೆಟ್ಟು, ಜನರಲ್ ಪರ್ಪಸ್. ಇದು ಫ್ಲಾಟ್ ಹೆಡ್ ರಿವೆಟ್ಟು, ಹಾರ್ಟ್ ಕ್ಲೋಸಿಂಗು. ಸೊ ಇವು ಸ್ಟ್ರಕ್ಚರಲ್ ರಿವೆಟ್ಸ್. ಸ್ನ್ಯಾಪ್ ಹೆಡ್ಡು, ಫ್ಲಾಟ್ ಕೌಂಟರ್ ಸಿಂಕ್ ಹೆಡ್ಡು, ಆಮೇಲೆ ಫ್ಲಾಟ್ ಹೆಡ್ ರಿವೆಟ್, ಹಾರ್ಟ್ ಕ್ಲೋಸಿಂಗ್. ಸ್ಮಾಲ್ ರಿವೆಟ್ಸ್ ಆರ್ ಯೂಸ್ಡ್ ಫಾರ್ ಜನರಲ್ ವರ್ಕ್, ಮೇ ಬಿ ಮೇಡ್ ಅಪ್ ಆಫ್ ನಾನ್ ಫೆರಸ್ ಮೆಟಲ್, ಎಕ್ಸಾಂಪಲ್ ಕಾಪರ್, ಬ್ರಾಸ್, ಅಲ್ಯೂಮಿನಿಯಂ. ಡಯಾಮೀಟರ್ 1.6 to 2.5, 3
4, 5, 6, 8 and 10 mm of varying length in steps up to mm up to 24 mm and then in steps up 3 mm. ಸೊ ಇಲ್ಲಿ ಸಣ್ಣ ರಿವೇಟ್ ಬರ್ತಾವೆ ಸ್ಟ್ರಕ್ಚರಲ್ ವರ್ಕಿಗೆ, ಜನರಲ್ ಪರ್ಪಸ್ ವರ್ಕಿಗೆ ಯೂಸ್ ಮಾಡ್ತಕ್ಕಂಥವು. ಇವು ಇದರಿಂದ ಮಾಡ್ತಾರೆ ನಾನ್ ಫೆರಸ್ ಐಟಮ್ಸ್, ಅಂದರೆ ಕಬ್ಬಿಣವನ್ನು ಹೊರತುಪಡಿಸಿ ಇರತಕ್ಕಂಥ ಮೆಟಲ್ಗಳಿಂದ ಮಾಡಿರ್ತಾರೆ. ಸೊ ಇವುಗಳು ಬಂದ್ಬಿಟ್ಟು ಕಾಪರು, ಬ್ರಾಸು ಅಥವಾ ಅಲ್ಯೂಮಿನಿಯಂದ ಮಾಡಿರ್ತಾರೆ. ಇವುಗಳ ಡಯಾಮೀಟರ್ ಏನಿದೆಯಲ್ಲ 1.6 mm ಲಿಂದ 2 mm ಇರುತ್ತೆ, 2.5 mm ಸಿಗುತ್ತದೆ, 3, 4, 5, 6, 10 mm ಈ ಥರ ವೇರಿಯಿಂಗ್ ಲೆಂತ್, ಈ ಡಯಾಮೀಟರ್ಗೆ ಪ್ರಪೋರ್ಷನೇಟ್ ಆಗಿ ಡಿಫ್ರೆಂಟ್ ಲೆಂತಲ್ಲಿ ಸಿಗ್ತೀವಲ್ಲ, ಜನರಲ್ ಪರ್ಪಸ್ ಯೂಸ್ ಮಾಡ್ತಕ್ಕಂಥ ರಿವೆಟ್ಗಳು. ದಿ ಡಯಾ ರೇಂಜಸ್ ಫ್ರಮ್ 16 to 33 mm in steps of 2 mm up to 24 mm and rest in steps of 3 mm. ಇಲ್ಲಿ ನೋಡ್ರಿ, ಇಲ್ಲಿ 16 ರಿಂದ 33 mm ವರೆಗೂ ಡಯಾಮೀಟರ್ ಬರ್ತಕ್ಕಂಥವಿಗೆ 2 mm ಸ್ಟೆಪ್ಸ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಇದು 16 ಆದ್ಮೇಲೆ ನೆಕ್ಸ್ಟ್ 18 ಬರುತ್ತೆ, 17 ಬರಲ್ಲ, 18, 20, 22 ಆ ಥರ ಬರುತ್ತೆ, 33 mm. ಸೊ ನೆಕ್ಸ್ಟ್ ಅದಾದ ನಂತರ ಅಪ್ ಟು 24 mm ವರೆಗೂ ಏನಿರುತ್ತೆ, 2 mm ಇರುತ್ತೆ. ಅದಾದ ನಂತರ 24 ನಂತರ 3 mm, 27, 30, 33 ಆ ಥರ. ದ ಲೆಂತ್ ಆಫ್ ದ ರಿವೆಟ್ ವೇರೀಸ್ ಫ್ರಾಮ್ 27 mm to 180 mm. ಸೊ ಇಲ್ಲಿ ರಿವೆಟ್ ಲೆಂತ್ 27 mm ಲಿಂದ ಸ್ಟಾರ್ಟ್ ಆಗಿ 180 mm ವರೆಗೂ ಸಿಗುತ್ತೆ. ಸ್ಟೆಪ್ಸು 3 mm ಸ್ಟೆಪ್, 27 ಆದ್ಮೇಲೆ 30 mm, 33 mm, ಆಮೇಲೆ 36 mm, ಈ ಥರ 3 mm ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ದೇ ಆರ್ ಮೇಡ್ ಅಪ್ ಆಫ್ ಮೈಲ್ಡ್ ಸ್ಟೀಲ್ ಬಾರ್ಸ್. ಇವನ್ನ ಮೈಲ್ಡ್ MS ಸ್ಟೀಲಿಂದ ಮಾಡಿರ್ತಾರೆ, MS ಬಾರ್ನಿಂದ, ಮೈಲ್ಡ್ ಸ್ಟೀಲ್ ಬಾರ್ನಿಂದ ಮಾಡಿರ್ತಾರೆ. ದಿ ಸ್ನಾಪ್ ಹೆಡ್ ಆರ್ ಕಪ್ ಹೆಡ್ ರಿವೆಟ್ ಈಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ರಿವೆಟ್. ಇಲ್ಲಿ ಮೋಸ್ಟ್ ಕಾಮನ್ ಆಗಿ ಜನರಲ್ ಪರ್ಪಸ್ಗೆ ನಾವು ಏನು ಯೂಸ್ ಮಾಡ್ತೀವಿ, ಸ್ನ್ಯಾಪ್ ಹೆಡ್ ಅಥವಾ ಕಪ್ ಹೆಡ್ ರಿವೆಟ್ಗಳನ್ನ ಯೂಸ್ ಮಾಡ್ತೀವಿ. ಇಲ್ಲಿದೆ ನೋಡಿ, ಸ್ನ್ಯಾಪ್ ಹೆಡ್ ಅಥವಾ ಕೌಂಟರ್ ಸಿಂಕ್ ಅಥವಾ ಕಪ್ ಹೆಡ್ ಇರತಕ್ಕಂಥ ರಿವೆಟ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಹೌದಾ, ಸ್ನ್ಯಾಪ್ ಹೆಡ್ ಇದು ಕಪ್ ಮೇಲೆ ಕಪ್ ಸೆಟ್ ಇರುತ್ತೆ, ಕೌಂಟರ್ ಸಿಂಕ್ ಹೆಡ್. ಕೌಂಟರ್ ಸಿಂಕ್ ಹೆಡ್ ರಿವೆಟ್ಸ್ are used where the top surface of the plate is required to be free from projecting rivet heads. Rivet proportions given in the figure are with reference to the shank diameter of the rivets. ಇಲ್ಲಿ ನೋಡ್ರಿ, ಇಲ್ಲಿ ಕೌಂಟರ್ ಸಿಂಕ್ ಹೆಡ್ ಇರ್ತಕ್ಕಂಥವು, ಈ ಥರ ಹೆಡ್ ಇರ್ತಕ್ಕಂಥವುಗಳಲ್ಲಿ ಯೂಸ್ ಮಾಡ್ತೇವೆ ಅಂದರೆ ನಾವು ಈ ಥರ ಹೆಡ್ ಇರ್ತಕ್ಕಂಥವು ಎಲ್ಲಿ ನಮ್ಮ ರಿವೆಟ್ ಹೆಡ್ ಹೊರಗಡೆ ಪ್ರೊಜೆಕ್ಟ್ ಆಗಬಾರ್ದು, ಹೊರಗಡೆ ಕಾಣಿಸ್ಬಾರ್ದು ಅಂತ ಮಾಡಿರ್ತೇವಲ್ಲ ಅಂತಲ್ಲಿ ಮಾತ್ರ ನಾವು ಈ ಥರ ಇರ್ತಕ್ಕಂಥ ರಿವೆಟ್ಗಳನ್ನು ಯೂಸ್ ಮಾಡ್ತೇವೆ. ಸೆಲೆಕ್ಷನ್ ಆಫ್ ರಿವೆಟ್ ಡಯಾನ ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದರೆ, ಎಷ್ಟು mm ಥಿಕ್ನೆಸ್ ಇರತಕ್ಕಂಥ ಪ್ಲೇಟ್ಗೆ ಎಷ್ಟು ಡಯಾಮೀಟರ್ ಇರತಕ್ಕಂಥ ಶಾಂಕ್ ಡಯಾಮೀಟರ್ ಇರತಕ್ಕಂಥ ರಿವೆಟನ್ನು ನಾವು ಹಾಕಬೇಕು ಅಂತಕ್ಕಂಥದ್ದನ್ನು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ದ ಡಯಾಮೀಟರ್ ಆಫ್ ದ ರಿವೆಟ್ is based on the thickness of the plate to be joined. ಸೊ ಆ ಡಯಾಮೀಟರ್ ಎದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಪ್ಲೇಟ್ ಥಿಕ್ನೆಸ್ ಜಾಸ್ತಿ ಇದ್ದರೆ ರಿವೆಟ್ ಡಯಾಮೀಟರ್ ಕೂಡ ಜಾಸ್ತಿ ಇರಬೇಕಾಗುತ್ತೆ. ಎ ಜನರಲ್ ಫಾರ್ಮುಲಾ ಫಾರ್ ಫೈಂಡಿಂಗ್ ದ ಡಯಾಮೀಟರ್ ಆಫ್ ದ ಪ್ಲೇಟ್ ಥಿಕ್ನೆಸ್ T is D equal to 6√T. ಇಲ್ಲಿ ಒಂದು ಫಾರ್ಮುಲಾ ಇದೆ, ಡಯಾಮೀಟರ್ ಆಫ್ ದ ರಿವೆಟ್ D is equal to 6√T, 6 times the root T. T ಅಂದ್ರೆ T is in millimeter, is the thickness of the plate. So thickness of the plate ಅನ್ನ root of the thickness of the plate into 6 ಮಾಡಿದಾಗ ಬರ್ತಕ್ಕಂಥ ಒಂದು ಫಿಗರ್ ಏನಿದೆಯಲ್ಲ ಅದು ಡಯಾಮೀಟರ್ ಆಫ್ ದ ರಿವೆಟ್ ಆಗುತ್ತೆ. D equal to 1.2 to 1.4 into root T, where the T is in. Suppose T ಅನ್ನು ಏನಾದರೂ ಇಂಚ್ ಅಲ್ಲಿ ಕೊಟ್ಟಾಗ ಇಲ್ಲಿ D ಅನ್ನು D equal to 1.2 or 1.4 into root 2 ಇಂದ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ D ಇಂಚ್ ಅಲ್ಲಿ ಬರುತ್ತೆ. ರಿಕಮೆಂಡೆಡ್ ವ್ಯಾಲ್ಯೂ thickness of the plate in mm, diameter of the rivet. ಇಲ್ಲಿ thickness ನೋಡ್ರಿ 8, 9, 10, 11, 12
ಈ ಥರ ಇದೆ. ಸೊ ಇಲ್ಲಿ 8 mm ಗೆ 17, 18, 19, 9 mm ಗೆ 18, 10 mm ಗೆ 19 ಈ ಥರ ರಿವೆಟ್ ಡಯಾಮೀಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 11 mm 20, 12 mm 21, 14 22, 16 mm ಗೆ 24, 18 mm ಥಿಕ್ನೆಸ್ ಇದ್ದರೆ ಪ್ಲೇಟಿಂದು 25 mm ಡಯಾಮೀಟರ್ ತಕ್ಕಂಥ ರಿವೆಟ್ ಬೇಕು. 20 mm ಇದ್ದರೆ 27 ಡಯಾಮೀಟರ್ ತಕ್ಕಂಥ ರಿವೆಟ್ ಯೂಸ್ ಮಾಡಬೇಕು. 22 mm ಥಿಕ್ನೆಸ್ ಇರತಕ್ಕಂಥ ಎರಡು ಪ್ಲೇಟ್ಗಳನ್ನು ಜಾಯಿನ್ ಮಾಡಬೇಕಾದ್ರೆ 28 ಡಯಾಮೀಟರ್ ಇರತಕ್ಕಂಥ ರಿವೆಟ್ಗಳನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ನೋಡಿ ಸಿಪ್ ಬಿಲ್ಡಿಂಗ್ ರಿವೆಟ್ಸ್ ಇವು. ಸಿಪ್ ಬಿಲ್ಡಿಂಗ್ ಯೂಸ್ ಮಾಡ್ತಕ್ಕಂಥ length of the rivet is selected according to the thickness of the plates and just long enough to fill the hole completely and make the head. Rivet joints are formed by drilling holes in plate together, grade of hole H12. The rivet is placed through the holes and the shank is either hot fold or cold fold. So ಇಲ್ಲಿ ಲೆಂತ್ ಆಫ್ ದ ರಿವೆಟ್ ಪ್ಲೇಟ್ ಥಿಕ್ನೆಸ್ ಏನಿದೆಲ್ಲ ಅದ್ರ ಪ್ರಕಾರ ನಾವು ಅಕಾರ್ಡಿಂಗ್ ಟು ದ್ಯಾಟ್ ವಿ ವಿಲ್ ಸಿಲೆಕ್ಟ್. ಆಮೇಲೆ ಪ್ಲೇಟ್ಸ್ ಆ್ಯಂಡ್ ಜಸ್ಟ್ ಲಾಂಗ್ ಇನಫ್ ಟು ಫಿಲ್ ದ ಹೋಲ್ ಕಂಪ್ಲೀಟ್ ಫಿಲ್ ಆಗ್ಬೇಕು ಅಷ್ಟೇ ಸಾಕು. ಲೆಂತ್ ಏನು ಭಾಳ ಅದಕ್ಕಿಂತ ಭಾಳವರೆಗೂ ಕೂಡ ಪ್ರೊಡ್ಯೂಸ್ ಆಗಬಾರ್ದು ಯಾವುದು ರಿವೆಟ್ಟು. ಅದನ್ನು ಹೆಡ್ ಫಾರ್ಮ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೊಡ್ಯೂಸ್ ಆಗಲಿ, ಆಮೇಲೆ ಅದಕ್ಕಿಂತ ಜಾಸ್ತಿ ಇರಬಾರ್ದು. ಆಮೇಲೆ ಆ ಹೋಲನ್ನು ಕಂಪ್ಲೀಟಾಗಿ ಶಾಂಕ್ ಬಂದಿರ್ಬೇಕು ಹೋಲಲ್ಲಿ, ಮತ್ತು ಅರ್ಧಮರ್ಧ ಆಗಿರಬಾರ್ದು. ಅಷ್ಟು ಲೆಂತ್ ಇರಬೇಕಲ್ಲಿ ಶಾಂಕ್ ಲೆಂತ್. ಅದಾದ ನಂತರ ರಿವೆಟ್ ಜಾಯಿಂಟ್ಸ್ ಆರ್ ಫಾರ್ಮ್ಡ್ ಬೈ ಡ್ರಿಲ್ಲಿಂಗ್ ಹೋಲ್ಸ್. ಹೋಲನ್ನು ಡ್ರಿಲ್ ಮಾಡೋ ಹೋಲ್ ಗ್ರೇಡ್ ಎಷ್ಟಿದೆ ಅಂದರೆ H12 ಅಂತ ನೆನಪಿರ್ಬೇಕು ನಮಗೆ. ಸೊ ರಿವೆಟಿಂಗ್ ಮಾಡುವಾಗ ಹೋಲಿನ ಸೈಜು, ಪ್ಲೇಟಲ್ಲಿ ಆಗ್ತಕ್ಕಂಥ ಹೋಲಿನ ಸೈಜು ಈಕ್ವಲ್ ಟು ಅದು ಗ್ರೇಡ್ ಬಂದ್ಬಿಟ್ಟು H12 ಅಂತ, ಸೈಜ್ ಅಲ್ಲ ಗ್ರೇಡ್, ಟಾಲರೆನ್ಸ್ ಗ್ರೇಡು H12 ಅಂತ ಇರುತ್ತೆ. ದ ರಿವೆಟ್ ಈಸ್ ಪ್ಲೇಸ್ಡ್ ಥ್ರೂ ದ ಹೋಲ್ಸ್ ಆ್ಯಂಡ್ ಶಾಂಕ್ ಈಸ್ ಐದರ್ ಹಾಟ್ ಫೋಲ್ಡ್ ಆರ್ ಕೋಲ್ಡ್. ಸೊ ಶಾಂಕನ್ನು ಹೆಡ್ ಒಂದು ಕಡೆ ಕೆಳಗಡೆ ಹೆಡ್ ಇರುತ್ತೆ, ಮೇಲ್ಗಡೆ ಶಾಂಕಿನೆಲ್ಲ ಅಲ್ಲಿ ಕೂಡ ಹೆಡ್ ಮಾಡಬೇಕಾಗತ್ತೆ ನಾವು. ಅವಾಗ ಅದನ್ನು ನಾವು ಹಾಟ್ ಫೋರ್ಜಿಂಗು ಅಥವಾ ಕೋಲ್ಡ್ ಫೋರ್ಜಿಂಗ್ ಮುಖಾಂತರ ನಾವು ಮೇಲ್ಗಡೆ ಹೆಡ್ಡನ್ನು ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ರಿವೆಟ್ಸ್ ಫಾರ್ ಜನರಲ್ ಪರ್ಪೋಸ್ ಅಂಡ್ ಬಾಯ್ಲರ್ ವರ್ಕ್ ಅಪ್ ಟು ಈ ರಿವೆಟ್ಸ್ ಸ್ನ್ಯಾಪೆಡ್. ಇದು ಸ್ನ್ಯಾಪೆಡ್ ರಿವೆಟ್ ಫಾರ್ ಜನರಲ್ ಪರ್ಪೋಸು. ಇದು ಬಾಯ್ಲರ್ಗೆ ಬೇಕಾಗಿರ್ತಕ್ಕಂಥದ್ದು, ಇದು ಜನರಲ್ ಪರ್ಪಸ್ಗೆ. ಇದು ರೌಂಡ್ ಕೌಂಟರ್ ಸಿಂಕ್ ಫಾರ್ ಬಾಯ್ಲರ್ಗೆ, ಇದು ಫ್ಲಾಟ್ ಕೌಂಟರ್ ಸಿಂಕ್ ಫಾರ್ ಜನರಲ್ ಪರ್ಪಸ್ ವರ್ಕ್. ಬೇಸಿಕ್ ಸೈಜ್ ಆಫ್ ದ ರಿವೆಟ್ 12, 14, 16, 18, 20, 22, 24, 27. ಸೊ 22, 24 ವರೆಗೂ 2 mm ರೇಂಜ್ ಇರುತ್ತೆ. ಆನಂತರ 3 mm ನಲ್ಲಿ ಜಂಪ್ ಆಗ್ತಾ ಬರುತ್ತೆ. 27, 30, 33, 36, 48. ಲೆಂತ್ ಪ್ರಿಫರೆನ್ಸ್ ನೋಡಿ, ಇಲ್ಲಿ ಲೆಂತ್ ಕೊಟ್ಟಿರ್ತಾರೆ. ಇದೆಲ್ಲ ಲೆಂತ್ ಇದು. ಈ ಕಡೆ ಸೈಡ್ ಬರತಕ್ಕಂಥದ್ದು ಇಲ್ಲಿ ಡಯಾಮೀಟರ್ ಆಫ್ ದಿ ರಿವೆಟ್. ಸೊ ಫಾರ್ ಎಕ್ಸಾಂಪಲ್ ಒಂದು ರೀಡ್ ಮಾಡೋಣ. ಇಲ್ಲಿ ನೋಡ್ರಿ, ಟ್ವೆಲ್ mm ಡಯಾಮೀಟರ್ಗೆ 28 mm ಲೆಂತ್ ಬರುತ್ತೆ. 40 mm ಬರಲ್ಲ. 14 mm ಡಯಾಮೀಟರ್ಗೆ ಯಾವ್ದು ಬರುತ್ತೆ
35.5 ಬರುತ್ತೆ. ಇಲ್ಲಿ ನೋಡಿ 14 mm ಸ್ಟಾರ್ಟ್ ಆಗೋದು 35.5 ದಿಂದ. 16 mm ನೋಡ್ರಿ, 16 mm, 40 mm, 22 mm ಸ್ಟಾರ್ಟ್ ಆಗೋದು 50 mm ಲೆಂತಿಂದ. ಅದಕ್ಕಿಂತ ಕಡಿಮೆ ಲೆಂತ್ ನಾವು ಇಲ್ಲಿ ನೋಡ್ರಿ 20 ಡೈ ಅದು. ಫಾರ್ ಎಕ್ಸಾಂಪಲ್ 12 mm ಯಾವ ಸಿಗುತ್ತೆ, 28, 35 mm ಸಿಗುತ್ತೆ ಲೆಂತು, 40 mm ಸಿಗುತ್ತೆ, 50 mm ಸಿಗುತ್ತೆ, 63 mm ಸಿಗುತ್ತೆ, 80 mm ಸಿಗುತ್ತೆ, ಆಮೇಲೆ 100 mm ಇವೆಲ್ಲ ಸಿಗಲ್ಲ. ಸೊ ಇಲ್ಲೆಲ್ಲ ಡ್ಯಾಶ್ ಹಾಕಿದ್ವು ಅವು ಇರಲ್ಲ ಅಂತ, ಇಂಟು ಹಾಕಿದ್ವು ಅವು ಅದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿವರೆಗೆ ರಿವೆಟ್ ಟೈಪ್ಸ್ ನೋಡಿದ್ರೆ, ಈಗ ನೆಕ್ಸ್ಟು ರಿವೆಟೆಡ್ ಜಾಯಿಂಟ್ಸ್ ಟೈಪ್ ಅನ್ನು ನೋಡೋಣ. ಟೈಪ್ಸ್ ಆಫ್ ರಿವೆಟೆಡ್ ಜಾಯಿಂಟ್ಸ್. ಸೊ ಈ ರಿವೆಟ್ಗಳನ್ನು ಯೂಸ್ ಮಾಡಿ ನಾವು ಜಾಯಿಂಟ್ಸ್ ಮಾಡ್ತೀವಲ್ಲ, ಅವುಗಳ ಟೈಪ್ಸ್ ಎಷ್ಟು ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.